ಇದೆಯ 101 ಮಕ್ಕಳು ಬೇರೆ. ಈ ಸಮಸ್ಯೆಗೆ ನಾವು ಬಿಟ್ಟರೆ ಬೇರೆ ಯಾರಿದ್ದಾರೆ? ಕಷ್ಟ ಆಗ್ತದಣ್ಣ. ಹೌದು, ತುಂಬಾ ಕಷ್ಟ ಆಗ್ತದ. ನೀನು ಮಾತಾಡೋದು ನನಗೆ ಆಲೋಚನೆ ಆಗ್ತದೆ. ತುಂಬಾ ಕಷ್ಟ ಆಗ್ತಿದ್ರೆ ಮನೆಗೆ ಹೋಗೋಣ ಅಂತ ಹೇಳಿಕಲ್ವಾ? ನಾವು ಹೋಗುವುದಿದ್ರು ನಿನಗೊಂದು ಗತಿ ತೋರಿಸದೆ ಹೋಗ್ಲಿಕ್ಕೆ ನನಗೆ ಕಾಣದಿರುವುದು ಕಣ್ಣು ಮಾತ್ರ, ಕಿವಿ ಸರಿ ಕೇಳ್ತದೆ ಆಯ್ತಾ. ಕಣ್ಣು ಕಾಣದೇ ಇದ್ದವರಿಗೆ ಕಿವಿ ಕೇಳಿಯೂ ಪ್ರಯೋಜನ ಇಲ್ಲ. ಮತ್ತೆ ನೀನು ಬೊಬ್ಬೆ ಹಿಡಿಯುವುದು ಯಾಕೆ? ನಿನಗೆ ಗೊತ್ತುಂಟಾ ಏನು? ಆ ಪಾಪ ಪಾಂಡು. ಯಾರನ್ನ? ಪಾಪ ಪಾಂಡು ಪಾಂಡು ಚಕ್ರವರ್ತಿಗಳು. ಅವ ಸತ್ತ. ಅವನ 5 ಜನ ಮಕ್ಕಳನ್ನು ಸೇರಿಸಿಕೊಂಡು ಬಂದಿದ್ದಾಳಕ್ಕೆ ನೋಡು ಕುಂತಿ. ಮಕ್ಕಳನ್ನು ಸೇರಿಸಿ ಇಲ್ಲಿಗೆ? ಹೌದು. ಹೌದಾ? ಒಳ್ಳೇದಾಯ್ತು ಬಿಡು. ಎಂತದಕ್ಕೆ ಬಂದದ್ದು ಅಲ್ವಾ? ಬರ್ತಾರೆ, ಎಲ್ಲಾದ್ರೂ ಮೂಲೆಯಲ್ಲಿ ಕೂತು ಏನಾದ್ರೂ ತಿಂತಾರೆ, ಇರ್ತಾರೆ. ಇದೇ ನೋಡು. ಇದಕ್ಕಾಗಿಯೇ ಕೆಲವು ಗಾದೆ ಮಾತುಗಳೆಲ್ಲ ಹುಟ್ಟಿಕೊಂಡದ್ದು. ಯಾವ್ದಣ್ಣ? ದಾಕ್ಷಿಣ್ಯಕ್ಕೆ ಬಂದ ಹೊಟ್ಟೆಗೆ ಹೆರಲಿಕ್ಕೆ ಜಾಗ ಇಲ್ಲ ಅಂತ. ಯಾಕಂದ್ರೆ ಈ ಮಾತೆಲ್ಲ ಹೇಳು. ನಿನಗೊಂದು ಒಂಟೆಯ ಕಥೆ ಗೊತ್ತುಂಟೇನೆ? ಯಾವ್ದಣ್ಣ? ಒಬ್ಬ ಡೇರೆ ಹಾಕಿ ಮಲಗಿದ್ದ. ಚಳಿಗೆ ಒಂಟೆ ಡೇರೆಯೊಳಗೆ ತಲೆ ಹಾಕಿ ಪ್ರಾಣಿ ದಯೆಯಿಂದ ಪಾಪ ಹಾಕಲಿ ತೊಂದರೆ ಇಲ್ಲ ಅಂತ ಬಿಟ್ಟ. ಮಾರನೇ ದಿವಸ ಬೆಳಿಗ್ಗೆ ಎದ್ದು ನೋಡುವಾಗ ಡೇರೆ ಒಂಟೆಯ ಮೇಲೆ ಉಂಟು, ಇವ ಬರಿ ನೆಲದಲ್ಲಿದ್ದ. ಒಂಟೆ ಹೊತ್ತುಕೊಂಡು ಹೋಯ್ತು ಕಣ. ಹೌದು ಅಣ್ಣ, ಈಗ ಒಂಟೆಯನ್ನು ಸಾಕುವವರ ಜಾಗದಲ್ಲಿ ನೀನಿದ್ರೆ ನಾನು ಅದಕ್ಕೆ ಅಲ್ವಾ ಮಾತಾಡುದು. ಒಂದು ವೇಳೆ ನಾವು ಸಲಹೆ ಬಿಟ್ಟು ಪಾಂಡವರನ್ನು ಒಳಗೆ ಎಳ್ಕೊಂಡು ಅವರಿಗೆ ಬದುಕು ಕೊಟ್ಟೆ ಅಂತಾದ್ರೆ ನಾಳೆ ಏನಾಗ್ತದೆ? ನಿನ್ನ ಕೈಯಲ್ಲಿ ಒಂದು ಕೋಲು, ಮತ್ತೊಂದು ತಟ್ಟೆ, ಹೊನ್ನೆಕಾಯಿ ಮಾಲೆ ಮಾಡಿದ ಹಾಗೆ ನಿನ್ನ 101 ಮಕ್ಕಳು ನಿನ್ನ ಬೆನ್ನ ಹಿಂದಿನಿಂದ ಅಮ್ಮ ತಾಯೇ ಶಿವಪ್ಪ ಈಗ ಬೇಡಬೇಕಾಗ್ತದೆ. ನೀನು ಹೇಳುವುದು ಕುಂತಿಯ ಮಕ್ಕಳು ಬಂದ ಕಾರಣ ನಾಳೆ ದಿವಸ ನಾವು ಬೇಡಬೇಕಾಗ್ತದೆ. ನೀನಿರುವಾಗ ನಾವ್ಯಾಕಣ್ಣ ಬೇಡುವುದು? ಅದರ ಅರ್ಥ ನಿಮಗಾಗಿ ನಾ ತಟ್ಟೆ ಹಿಡಿಬೇಕು ಅಂತಲ್ಲ. ಅದೆಲ್ಲ ನೀನಿದ್ದೀಯಲ್ಲ ಅಂತ ಅದಕ್ಕೆ ಹೇಳುದು ನಾನೀಗ. ಏನು? ಹೇಗಾದ್ರೂ ಮಾಡಿ ಸಂತಾನಗಳನ್ನು ಹೊರಗೆ ಹಾಕಬೇಕು. ಅವ ಸತ್ತವ ಸತ್ಯ ಹೋಗ್ತಿದ್ರು ದೊಡ್ಡ ಸಂಗತಿ ಇಲ್ಲ. 5 ಮಕ್ಕಳು ಮಾಡಿಯೇ ಸತ್ತ ಅಣ್ಣ. ಈಗ ಹೋಗ್ಬೇಕು 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 ಅಂತ ಹೇಳಿದ್ರೆ ನನಗೆ ಏನ್ ಮಾಡ್ಲಿಕ್ಕಾಗ್ತದೆ? ನಿನಗೆ ಮಾಡ್ಲಿಕ್ಕೆ ಏನೂ ಆಗ್ತದೆ. ನಾನು ಹೇಳಿಕೊಡ್ತೇನೆ. ನೀನು ಒಂದು ಯೋಚನೆ ಮಾಡಿದ್ರೆ ಸಾಕು. ಅದಕ್ಕೆ ಬೇಕಾದಂತಹ ತಯಾರಿ ನಾನು ಮಾಡ್ತೇನೆ. ಹೌದಾ? ಈಗ ನಾವು ನೇರ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಎಲ್ಲಿಗೆ?